ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ವಿ ವಿಲ್ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಆ್ಯಸ್ ಸೂನ್ ಆ್ಯಸ್ ವಿ ಹಿಯರ್ ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಅಂತ ಏನಾದ್ರು ನಮ್ಮ ಕಿವಿಗೆ ಬಿದ್ದ ತಕ್ಷಣ ಏನಾಗುತ್ತೆ, ಫ್ಲೈಟ್ ಅಥವಾ ರಾಕೆಟ್ ಅಥವಾ ಹೆಲಿಕಾಪ್ಟರ್, ಎನಿಥಿಂಗ್ ವಿಚ್ ಫ್ಲೈ ಇನ್ ದ ಏರ್, ಅದ್ರ ಬಗ್ಗೆ ನಮಗೊಂದು ಐಡಿಯಾ ಬರುತ್ತೆ ಅಲ್ವಾ. ಸೊ ಈ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂದರೆ ಏನು, ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂದರೆ ಏನು, ಮತ್ತು ಕರ್ನಾಟಕದಲ್ಲಿ ಯಾವ್ಯಾವ ಕಾಲೇಜು ಈ ಏರೋಸ್ಪೇಸ್ ಅಥವಾ ಏರೋನಾಟಿಕಲ್ ಇಂಜಿನಿಯರಿಂಗ್ನ ಆಫರ್ ಮಾಡ್ತಿದ್ದಾರೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಏನೇನು ಕಲಿತೀವಿ ಅಂತ ನೋಡೋದಾದರೆ, ವಾಟ್ ಈಸ್ ಏರೋನಾಟಿಕಲ್ ಆರ್ ಏರೋಸ್ಪೇಸ್ ಇಂಜಿನಿಯರಿಂಗ್, ಏರೋನಾಟಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ನೋಡೋಣ. ವಾಟ್ ಡೂ ಏರೋಸ್ಪೇಸ್ ಇಂಜಿನಿಯರ್ ಡೂ, ಅಥವಾ ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಇಂಜಿನಿಯರ್ ಏನಿರ್ತಾರಲ್ಲ ಏನು ಮಾಡ್ತಾರೆ ಅಂತ ನೋಡೋಣ. ಅದೇ ರೀತಿ ವಾಟ್ ವಿಲ್ ಯು ಸ್ಟಡಿ, ಏನಾದ್ರೂ ನೀವೇನಾರು ಸ್ಟೂಡೆಂಟ್ ಆಗಿದ್ದರೆ ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಇಂಜಿನಿಯರಿಂಗ್ನ ನೀವು ನಿಮ್ಮ ಪ್ರಿಫರ್ಡ್ ಬ್ರಾಂಚ್ ಆಗಿ ಚೂಸ್ ಮಾಡಿ ಅದರಲ್ಲಿ ಅಡ್ಮಿಷನ್ ತೊಗೊಂಡ್ರೆ ನೀವು ಏನನ್ನು ಓದ್ತೀರಾ ಅಂತ ನೋಡೋಣ. ಅದೇ ರೀತಿ ವೇ ಡು ದೇ ವರ್ಕ್, ಈ ಏರೋನಾಟಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಾದಮೇಲೆ ಬಿ ಇ ಇರ್ಬೋದು ಅಥವಾ ಬಿ ಟೆಕ್ ಇರ್ಬೋದು, ಅದನ್ನು ಕಂಪ್ಲೀಟ್ ಮಾಡಾದಮೇಲೆ ಅವರು ಎಲ್ಲಿ ವರ್ಕ್ ಮಾಡ್ತಾರೆ ಅಥವಾ ಎಲ್ಲಿ ಕೆಲಸ ಸಿಗ್ಬೋದು ಅದನ್ನು ನೋಡೋಣ. ವೈ ಚೂಸ್ ದಿಸ್ ಫೀಲ್ಡ್, ಈ ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಇಂಜಿನಿಯರಿಂಗ್ನ ಏಕೆ ಚೂಸ್ ಮಾಡೋದು ಅಂತ ನೋಡೋಣ. ಮತ್ತು ಕಾಲೇಜ್ ಇನ್ಫಾರ್ಮೇಷನ್ ಆ್ಯಂಡ್ ಕಟ್ ಆಫ್ ರ್ಯಾಂಕಿಂಗ್, ಕರ್ನಾಟಕದಲ್ಲಿ ಯಾವ್ಯಾವ ಕಾಲೇಜಲ್ಲಿ ಈ ಏರೋಸ್ಪೇಸ್ ಅಥವಾ ಏರೋನಾಟಿಕಲ್ ಇಂಜಿನಿಯರಿಂಗ್ನ ಆಫರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರೀವಿಯಸ್ ಇಯರು ಕಟ್ ಆಫ್ ರ್ಯಾಂಕಿಂಗ್ ನೋಡೋಣ. ಅಂದರೆ ಪ್ರೀವಿಯಸ್ ಇಯರು ಈ ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಇಂಜಿನಿಯರಿಂಗ್ನ ಯಾರ್ಯಾರು ತಗೊಂಡಿದ್ದಾರಲ್ಲ ಅವ್ರದ್ದೆಲ್ಲ ಕಟ್ ಆಫ್ ರ್ಯಾಂಕಿಂಗ್ ಹೇಗಿತ್ತು ಪ್ರೀವಿಯಸ್ ಇಯರ್ ಅಡ್ಮಿಷನ್ ಟೈಮಲ್ಲಿ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಟು ಸ್ಟಾರ್ಟ್ ವಿತ್ ವಾಟ್ ಈಸ್ ಏರೋನಾಟಿಕಲ್ ಆರ್ ಏರೋಸ್ಪೇಸ್ ಇಂಜಿನಿಯರಿಂಗ್. ಫಸ್ಟು ಏರೋನಾಟಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಏರೋನಾಟಿಕಲ್ ಇಂಜಿನಿಯರಿಂಗ್ ಫೋಕಸಸ್ ಆನ್ ಡಿಸೈನ್, ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಏರ್ಕ್ರಾಫ್ಟ್ that flies within Earth's atmosphere like ಏರೋಪ್ಲೇನ್, ಹೆಲಿಕಾಪ್ಟರ್ ಆ್ಯಂಡ್ ಡ್ರೋನ್ಸ್. ಸೊ ಏರೋನಾಟಿಕಲ್ ಇಂಜಿನಿಯರಿಂಗ್ ಏನು ಅಂತ ನೋಡೋದಾದರೆ, ಈ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಫೋಕಸಸ್ ಆನ್ ಎನಿ ಏರ್ಕ್ರಾಫ್ಟ್ ದಟ್ ಫ್ಲೈ ವಿತಿನ್ ಅಟ್ಮಾಸ್ಫಿಯರ್. ಅರ್ಥದ್ದು ಅಟ್ಮಾಸ್ಫಿಯರ್ ಇದೆಯಲ್ಲ ಅದರೊಳಗಡೆ ಆರುವಂತಹ ಆಬ್ಜೆಕ್ಟ್ನ ಡಿಸೈನ್ ಮಾಡೋದು, ಡೆವಲಪ್ಮೆಂಟ್ ಮಾಡೋದು ಮತ್ತು ಮೇಂಟೆನೆನ್ಸ್ ಮಾಡೋದು. ಯಾವ್ಯಾವ ಆಬ್ಜೆಕ್ಟ್ಸು ಅರ್ತ್ ಅಟ್ಮಾಸ್ಫಿಯರ್ ಒಳಗಡೆ ಆರುತ್ತೆ, ಏರೋಪ್ಲೇನ್ಸ್ ಇರ್ಬೋದು, ಹೆಲಿಕಾಪ್ಟರ್ಸ್ ಇರ್ಬೋದು, ಡ್ರೋನ್ಸ್ ಇರ್ಬೋದು. ಇದ್ರ ಡೆವಲಪ್ಮೆಂಟು, ಮೇಂಟೆನೆನ್ಸು ಮತ್ತು ಡಿಸೈನ್ನ ಮಾಡೋ ಅಂಥ ಅದನ್ನು ಕಲಿಯೋದಕ್ಕೆ ನಾವು ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಕಲಿತೀವಿ. ಅದೇ ರೀತಿ ಎಷ್ಟೊಂದು ಕಾಲೇಜಸಲ್ಲಿ ಇವಾಗ ಏರೋನಾಟಿಕಲ್ ಇಂಜಿನಿಯರಿಂಗ್ ಜೊತೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಕೂಡ ಆಫರ್ ಮಾಡ್ತಿದ್ದಾರೆ. ಈ ಏರೋಸ್ಪೇಸ್ ಇಂಜಿನಿಯರಿಂಗ್ ಏನು ಅಂತ ನೋಡೋದಾದರೆ, ಏರೋಸ್ಪೇಸ್ ಇಂಜಿನಿಯರಿಂಗ್ ಈಸ್ ಬ್ರಾಡರ್. It includes both aeronautics, aircrafts and astronautics, spacecrafts. So it covers rockets, satellites, ಸ್ಪೇಸ್ ಸ್ಟೇಷನ್ಸ್ ಅಲಾಂಗ್ ವಿತ್ ಏರ್ಕ್ರಾಫ್ಟ್ಸ್. ಓಕೆನಾ. ಏರೋಸ್ಪೇಸ್ ಇಂಜಿನಿಯರಿಂಗ್ ಏನಂದರೆ ಇದು ಒಂದು ಬ್ರಾಡರ್ ಅಥವಾ ವ್ಯಾಸ್ಟ್ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗು ಒಂದೇ ಕಾಲೇಜಲ್ಲಿ ಆಫರ್ ಮಾಡ್ತಿದ್ದಾರೆ ಅಂದರೆ ನೀವು ಏರೋಸ್ಪೇಸ್ ಇಂಜಿನಿಯರಿಂಗಿಗೆ ಜಾಯ್ನ್ ಆಗ್ಬೋದು. ಏನಕ್ಕೆ ಅಂದರೆ ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ಅವರು ಏರೋನಾಟಿಕ್ಸನ್ನು ಕಲಿತಾರೆ, ಅದ್ರ ಜೊತೆಗೆ ಅಸ್ಟ್ರೋನಾಟಿಕ್ಸನ್ನು ಕಲಿತಾರೆ. ಸ್ಪೇಸ್ ಕ್ರಾಫ್ಟ್ನೆಲ್ಲ ಡಿಸೈನ್ ಮಾಡೋದು, ಡೆವಲಪ್ಮೆಂಟ್ ಮಾಡೋದು ಮತ್ತು ಮೇಂಟೈನ್ ಮಾಡೋದು. ಓಕೆ. So moving on, what do aerospace engineers do ಅಥವಾ aeronautics engineer do? So they work on designing the aircraft and spacecraft. ಒಂದು ಏರ್ಕ್ರಾಫ್ಟ್ನ ಡಿಸೈನ್ ಮಾಡೋದಕ್ಕೆ ಮತ್ತು ಅಥವಾ ಸ್ಪೇಸ್ ಕ್ರಾಫ್ಟ್ನ ಡಿಸೈನ್ ಮಾಡೋದನ್ನು ವರ್ಕ್ ಮಾಡ್ತಾರೆ. ಅದೇ ರೀತಿ ದೇ ಆಲ್ಸೋ ವರ್ಕ್ ಆನ್ ಟೆಸ್ಟಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಫ್ಲೈಟ್ ಸಿಸ್ಟಮ್. ಒಂದು ಫ್ಲೈಟ್ ಸಿಸ್ಟಮ್ ಏನಿರುತ್ತಲ್ಲ ಅದನ್ನು ಟೆಸ್ಟ್ ಮತ್ತು ಅದ್ರದ್ದು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡೋದ್ರ ಬಗ್ಗೆ ವರ್ಕ್ ಮಾಡ್ತಾರೆ. ಸೊ ದೇ ಆಲ್ಸೋ ವರ್ಕ್ ಆನ್ ಡೆವಲಪಿಂಗ್ ಪ್ರೊಪಲ್ಷನ್ ಸಿಸ್ಟಮ್ ಲೈಕ್ ಜೆಟ್ ಎಂಜಿನ್ಸ್ ಆ್ಯಂಡ್ ರಾಕೆಟ್ಸ್. ನೀವೆಲ್ಲ ಕೇಳಿರ್ಬೋದು, ಯಾವುದೇ ಒಂದು ಸ್ಯಾಟಲೈಟ್ನ ನಮ್ಮ ಇಸ್ರೋ ಲಾಂಚ್ ಮಾಡಿದಾಗ ಪ್ರೊಪಲ್ಷನ್ ಸಿಸ್ಟಮ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಅದನ್ನು ಡೆವಲಪ್ಮೆಂಟ್ ಮಾಡೋದ್ರ ಮೇಲೆ ವರ್ಕ್ ಮಾಡ್ತಾರೆ. ಅದೇ ರೀತಿ ದೇ ಎನ್ಶೂರ್ ಸೇಫ್ಟಿ ಆ್ಯಂಡ್ ಎಫಿಷಿಯನ್ಸಿ ಇನ್ ಫ್ಲೈಟ್. ಒಂದು ಫ್ಲೈಟ್
ಸ್ಪೇಸ್ ಕ್ರಾಫ್ಟ್ ಇರ್ಬೋದು ಅಥವಾ ಏರ್ ಕ್ರಾಫ್ಟ್ ಇರ್ಬೋದು, ಅದರದ್ದು ಸೇಫ್ಟಿ ಮತ್ತು ಎಫಿಷಿಯನ್ಸಿ ಮೇಲೆ ವರ್ಕ್ ಮಾಡ್ತಾರೆ. ಅದೇ ರೀತಿ ಎಕ್ಸ್ಪ್ಲೋರಿಂಗ್ ನ್ಯೂ ಟೆಕ್ನಾಲಜೀಸ್ ಫಾರ್ ಸ್ಪೇಸ್ ಟ್ರಾವೆಲ್. ನಿಮಗೆಲ್ಲ ಗೊತ್ತಿದೆ, ಇವಾಗ ಸ್ಪೇಸ್ ಟ್ರಾವೆಲ್ ಎಲ್ಲ ಕಮರ್ಷಿಯಲೈಸ್ ಆಗುತ್ತೆ ಫ್ಯೂಚರಲ್ಲಿ, ಮತ್ತು ಮಾರ್ಸಿಗೆಲ್ಲ ಹ್ಯೂಮನ್ ಬೀಯಿಂಗ್ಸ್ನ ಕಮರ್ಷಿಯಲಿ ತೊಗೊಂಡು ಹೋಗ್ತಾರೆ. ಈಗ ಹೇಗೆ ಏರ್ಕ್ರಾಫ್ಟಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತೀವಲ್ಲ, ಅದೇ ರೀತಿ ಫ್ಯೂಚರಲ್ಲಿ ಒಂದು ಪ್ಲ್ಯಾನೆಟಿಂದ ಇನ್ನೊಂದು ಪ್ಲ್ಯಾನೆಟಿಗೆ ಟ್ರಾವೆಲ್ ಮಾಡೋ ಅಂಥ ಪಾಸಿಬಿಲಿಟೀಸ್ ಇದೆ ಅಂತ ನಾವೆಲ್ಲ ನೋಡ್ತಾ ಇರ್ತೀವಿ. ಕರೆಕ್ಟ್ ಅಲ್ವಾ? ಮೂವಿಂಗ್ ಆನ್, ವಾಟ್ ವಿಲ್ ಯು ಸ್ಟಡಿ? ನೀವೇನಾದ್ರೂ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಥವಾ ಏರೋನಾಟಿಕಲ್ ಇಂಜಿನಿಯರಿಂಗ್ ಏನಾದ್ರು ತೊಗೊಂಡ್ರೆ ನೀವೇನು ಕಲಿತೀರ ನಿಮ್ಮ ಬ್ಯಾಚುಲರ್ಸ್ ಡಿಗ್ರಿಲಿ ನೋಡೋದಾದರೆ, ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ದ ಫೌಂಡೇಶನ್ ಆಫ್ ಆಲ್ ಇಂಜಿನಿಯರಿಂಗ್. ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಸಬ್ಜೆಕ್ಟ್ಸ್ ಇರುತ್ತೆ, ಅದನ್ನು ಕಲಿತೀರಾ. ಏರೋಡೈನಮಿಕ್ಸ್ ಕಲಿತೀರಾ. ಏರೋಡೈನಮಿಕ್ಸಲ್ಲಿ ಏನು ಕಲಿತೀರಾ ಅಂದರೆ, ಹೌ ಏರ್ ಮೂವ್ಸ್ ಅರೌಂಡ್ ದ ಆಬ್ಜೆಕ್ಟ್. ಒಂದು ಫ್ಲೈಟ್ ಅಥವಾ ಒಂದು ಆಬ್ಜೆಕ್ಟು ಏರಲ್ಲಿ ಇದ್ದರೆ ಅಥವಾ ಏರಲ್ಲಿ ಮೂವ್ ಆಗ್ತಿದ್ರೆ ಏರು ಅದ್ರ ಸುತ್ತ ಹೇಗೆ ಮೂವ್ ಆಗುತ್ತೆ ಅದನ್ನು ಕಲಿತೀವಿ ನಾವು. ಅದೇ ರೀತಿ ಪ್ರೊಪಲ್ಷನ್, ಹೌ ಇಂಜಿನ್ ಆ್ಯಂಡ್ ರಾಕೆಟ್ಸ್ ವರ್ಕ್ಸ್. ಒಂದು ಪಟಾಕಿ ರಾಕೆಟ್ ಇರುತ್ತಲ್ಲ, ಅದನ್ನು ಹಚ್ಚಿದ್ರೆ ಅದು ಹೇಗೆ ಮುಂದೆ ಹೋಗುತ್ತೆ, ಎಷ್ಟು ಫೋರ್ಸಲ್ಲಿ ಮುಂದೆ ಹೋಗುತ್ತೆ, ಎಷ್ಟು ಮೇಲೆ ಹೋಗಿ ಅದು ಬ್ಲಾಸ್ಟ್ ಆಗುತ್ತಲ್ಲ, ಪ್ರೊಪಲ್ಷನ್ ಸಿಸ್ಟಮ್ನ ಕಲಿತೀವಿ. ಅದೇ ರೀತಿ ಯು ವಿಲ್ ಲರ್ನ್ ವಿತ್ ರೆಸ್ಪೆಕ್ಟ್ ಟು ಏನಂದರೆ ಏರ್ಕ್ರಾಫ್ಟು ಮತ್ತು ಸ್ಪೇಸ್ ಕ್ರಾಫ್ಟ್. ಓಕೆ, ಸ್ಟ್ರಕ್ಚರ್ ಆ್ಯಂಡ್ ಮೆಟೀರಿಯಲ್ಸ್. ಯು ವಿಲ್ ಆಲ್ಸೋ ಲರ್ನ್ ಹೌ ಟು ಬಿಲ್ಡ್ ಸ್ಟ್ರಾಂಗ್ ಆ್ಯಂಡ್ ಲೈಟ್ ವೆಹಿಕಲ್ಸ್. ಓಕೆನಾ? ಫ್ಲೈಟ್ ಮೆಕ್ಯಾನಿಕ್ಸ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ಸ್. ಫ್ಲೈಟಲ್ಲಿ ಕಂಟ್ರೋಲ್ ಸಿಸ್ಟಮ್ಸ್ ಅಂತ ಕೇಳಿರ್ತೀರಾ, ಅದನ್ನು ಕಲಿತೀರಾ. ಫ್ಲೈಟ್ ಮೆಕ್ಯಾನಿಕ್ಸ್ ಕಲಿತೀರಾ, ಮತ್ತು ಹೇಗೆ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ವರ್ಕ್ ಆಗುತ್ತೆ, ಮತ್ತು ಆಟೋ ಪೈಲಟ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅದನ್ನೆಲ್ಲ ಕಲಿತೀರಾ. ಅದೇ ರೀತಿ ಸ್ಪೇಸ್ ಟೆಕ್ನಾಲಜಿ ಇನ್ ಏರೋಸ್ಪೇಸ್ ಪ್ರೋಗ್ರಾಮ್ಸ್. ಓಕೆನಾ? ಈ ನಾಸಾ ಇರ್ಬೋದು, ನಮ್ಮ ಇಸ್ರೋ ಇರ್ಬೋದು, ಸ್ಪೇಸ್ ಎಕ್ಸ್ ಇರ್ಬೋದು, ಇಲ್ಲೆಲ್ಲ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ನೀವೇನಾದ್ರೂ ನಿಮ್ಮ ಸ್ಟಡಿ ಕಂಪ್ಲೀಟ್ ಮಾಡಿ ನಿಮ್ಮ ಸ್ಟಡೀಸಲ್ಲಿ ಎಕ್ಸಲೆನ್ಸ್ ತೋರಿಸಿದ್ರೆ ನೀವು ಆ ರೀತಿ ಕಂಪ್ನೀಸ್ಗೆಲ್ಲ ಜಾಯ್ನ್ ಆಗ್ಬೋದು. ಓಕೆ, ಗ್ರೇಟ್ ಗೈಸ್. ವೇ ಡು ದೇ ವರ್ಕ್? ಈ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಥವಾ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಾದಮೇಲೆ ಆ ಬ್ಯಾಚುಲರ್ ಡಿಗ್ರಿ ಹೋಲ್ಡರ್ಸ್ ಇಂಜಿನಿಯರ್ಸ್ ಎಲ್ಲಿ ವರ್ಕ್ ಮಾಡ್ತಾರೆ ಅನ್ನೋದಾದರೆ, ಏವಿಯೇಷನ್ ಕಂಪ್ನೀಸಲ್ಲಿ ವರ್ಕ್ ಮಾಡ್ತೀರಾ. ನಮಗೆಲ್ಲ ಗೊತ್ತಿರೋ ಹಂಗೆ ದೇರ್ ಆರ್ 2 ಮೇಜರ್ ಏವಿಯೇಷನ್ ಕಂಪನೀಸ್ ಇನ್ ದ ವರ್ಲ್ಡ್, ಬೋಯಿಂಗ್ ಮತ್ತು ಏರ್ಬಸ್ ಇದೆಯಲ್ಲ, ಇಲ್ಲಿ ವರ್ಕ್ ಮಾಡ್ತೀರಾ. ಅದೇ ರೀತಿ ಸ್ಪೇಸ್ ಏಜೆನ್ಸೀಸಲ್ಲಿ ವರ್ಕ್ ಮಾಡ್ತೀರಾ. ನಮ್ಮ ಇಂಡಿಯಾದೇ ಓನ್ ನ್ಯಾಷನಲ್ ಗೌರ್ಮೆಂಟ್ ಸ್ಪೇಸ್ ಏಜೆನ್ಸಿ ಯಾವ್ದು ಹೇಳಿ? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ಬೋದು, ನಾಸಾದಲ್ಲಿ ವರ್ಕ್ ಮಾಡ್ಬೋದು. ಅದೇ ರೀತಿ ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸಲ್ಲಿ ವರ್ಕ್ ಮಾಡ್ಬೋದು, ಅಲ್ಲಿ ಆಪರ್ಚುನಿಟಿ ಸಿಗುತ್ತೆ. ಡಿಫೆನ್ಸ್ ಆ್ಯಂಡ್ ಮಿಲಿಟರಿ ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ಬೋದು, ಲೈಕ್ DRDO ಇರ್ಬೋದು, ಬೇರೆ ಮಿಲಿಟ್ರಿ ಈ ಕಂಪನೀಸಲ್ಲಿ ವರ್ಕ್ ಮಾಡ್ಬೋದು. ರಿಸರ್ಚ್ ಲ್ಯಾಬ್ಸ್ ಆ್ಯಂಡ್ ಯೂನಿವರ್ಸಿಟೀಸಲ್ಲಿ ವರ್ಕ್ ಮಾಡ್ಬೋದು. ಡ್ರೋನ್ಸ್ ಆ್ಯಂಡ್ ಸ್ಯಾಟಲೈಟ್ ಸ್ಟಾರ್ಟಪ್ಸ್, ಬಿಕಾಸ್ ಇಂಡಿಯಾದಲ್ಲೇ ತುಂಬ ಡ್ರೋನ್ ರಿಲೇಟೆಡ್ ಸ್ಟಾರ್ಟಪ್ಸ್ ಇದೆ. ದೇ ಆರ್ ಡಿಸೈನಿಂಗ್ ಆ್ಯಂಡ್ ಡೆವಲಪಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಕಮರ್ಷಿಯಲ್ ಗ್ರೇಡ್ ಡ್ರೋನ್ಸ್ ಮತ್ತು ಮಿಲಿಟರಿ ಗ್ರೇಡ್ ಡ್ರೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಅಂಥ ಕಂಪ್ನಿಲೂ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಓಕೆ, ವೈ ಟು ಚೂಸ್ ದಿಸ್ ಫೀಲ್ಡ್? ಸೊ ಏನಕ್ಕೆ ಈ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಥವಾ ಏರೋನಾಟಿಕ್ಸ್ ಇಂಜಿನಿಯರಿಂಗ್ನ ಓದಬೇಕು ಅಂತ ನೋಡೋದಾದರೆ, ಇಫ್ ಅಟ್ ಆಲ್ ಯು ಆರ್ ಫ್ಯಾಸಿನೇಟೆಡ್ ಬೈ ಫ್ಲೈಟ್ ಆ್ಯಂಡ್ ಸ್ಪೇಸ್, ನಿಮಗೇನಾದ್ರೂ ಈ ಫ್ಲೈಟ್ ಹೇಗೆ ವರ್ಕ್ ಆಗುತ್ತೆ, ಸ್ಪೇಸಲ್ಲಿ ಹೇಗೆ ಆಬ್ಜೆಕ್ಟ್ ಮೂವ್ ಆಗುತ್ತೆ, ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಹೇಗೆ ಅಲ್ಲಿ ಆಕಾಶದಲ್ಲಿ ಇದೆ, ಅಲ್ಲಿ ಹೋಗಿ ಹೇಗೆ ನಮ್ಮ ಸುನೀತಾ ವಿಲಿಯಮ್ಸ್ ಇರ್ಬೋದು ಅಥವಾ ಎಷ್ಟೊಂದು ಜನ ಅಸ್ಟ್ರೋನಾಟ್ಸು ಅಲ್ಲಿ ಹೋಗಿ ಹೇಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗ್ಬೋದು. ಅದೇ ರೀತಿ ಇಫ್ ಯು ಲವ್ ಮ್ಯಾಥ್ಸ್, ಫಿಸಿಕ್ಸ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆನಾ? ಸೊ ಈ ಯಾವುದೇ ಇಂಜಿನಿಯರಿಂಗ್ ಇದ್ರೂ ಮ್ಯಾಥ್ಸ್ ಮತ್ತು ಫಿಸಿಕ್ಸು ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಏರೋನಾಟಿಕ್ಸ್ ಅಥವಾ ಅಸ್ಟ್ರೋನಾಟಿಕ್ಸಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ. ಇಫ್ ಯು ವಾಂಟ್ ಟು ಬಿಲ್ಡ್ ಫ್ಯೂಚರ್ ಆಫ್ ಟ್ರಾನ್ಸ್ಪೋರ್ಟ್. ಓಕೆನಾ? ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಈ ಫೀಲ್ಡ್ನ ಚೂಸ್ ಮಾಡ್ಬೋದು. ಅದೇ ರೀತಿ ಇಫ್ ಯು ಹ್ಯಾವ್ ಡ್ರೀಮ್ಸ್ ಆಫ್ ವರ್ಕಿಂಗ್ ಇನ್ ಕಟ್ಟಿಂಗ್ ಏಜ್ ಟೆಕ್ನಾಲಜೀಸ್. ಓಕೆನಾ? ಒಂದೊಂದು ಏರ್ಕ್ರಾಫ್ಟ್ ತಗೊಂಡ್ರೂ ಕೂಡ, ಚಿಕ್ಕ ಏರ್ಕ್ರಾಫ್ಟ್ ತಗೊಂಡ್ರೂ ಕೂಡ $ಮಿಲಿಯನ್ಸ್ ಇರುತ್ತೆ, $100 ಇರುತ್ತೆ. ಓಕೆನಾ? ಸೊ ಈ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ಆಬ್ವಿಯಸ್ಲಿ ದೇರ್ ಈಸ್ ಎ ವೆರಿ ಗುಡ್ ಪೇ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಟೋಟಲ್ ನಂಬರ್ ಆಫ್ ಇಂಟೇಕ್ಸ್ ಇನ್ ಕರ್ನಾಟಕ ಫಾರ್ ಏರೋನಾಟಿಕಲ್ ಆರ್ ಏರೋಸ್ಪೇಸ್ ಇಂಜಿನಿಯರಿಂಗ್. ಸೊ ಈ ಪರ್ಟಿಕ್ಯುಲರ್ ವೀಡಿಯೋ ಸೀರೀಸ್ ಮಾಡ್ತಿರೋಂಥ ಉದ್ದೇಶ ಏನು ಹೇಳಿ, ನಮ್ಮ KCET ರ್ಯಾಂಕಿಂಗ್ ಇರ್ಬೋದು, ಅಥವಾ KCET ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ, ಅಥವಾ ಕಾಮೆಡ್ಗೆ ಎಕ್ಸಾಮ್ಸ್ ಕಂಪ್ಲೀಟ್ ಆದಮೇಲೆ, ನಿಮ್ಮ PUC ಕಂಪ್ಲೀಟ್ ಆದಮೇಲೆ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ರೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಅಥವಾ ಏರೋಸ್ಪೇಸ್ ಇಂಜಿನಿಯರಿಂಗು ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ ಇದೆ ಆ್ಯಸ್ ಕಂಪೇರ್ಡ್ ಟು ಓವರಾಲ್ ಅಪ್ರೂವ್ಡ್ ಸೀಟ್ಸ್, ಮತ್ತು ಯಾವ್ಯಾವ ಕಾಲೇಜ್ ಆಫರ್ ಮಾಡ್ತಿದೆ ಅಂತ ನೋಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ನೋಡಿದ್ವಿ ಟೋಟಲ್ ನಂಬರ್ ಆಫ್ ಅಪ್ರೂವ್ಡ್ ಸೀಟ್ಸ್ ಎಷ್ಟು ಹೇಳಿ ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ ಆಲ್ ದ ಬ್ರಾಂಚಸ್ಸು 1,30,000. ಅದರಲ್ಲಿ ನಾವು ಟೋಟಲ್ ನಂಬರ್ ಆಫ್ ಏರೋಸ್ಪೇಸ್ ಆರ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಇಂಟೇಕ್ ಅಪ್ರೂವ್ಡ್ ಆಗಿರೋದು ನೋಡೋದಾದರೆ 741. 1,30,000
10,000 ಸೀಟಲ್ಲಿ ಬರೀ 741 ಸೀಟ್ ಮಾತ್ರ ಯಾವುದಕ್ಕೆ ಬಿಲಾಂಗ್ ಆಗಿದೆ, ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಬಿಲಾಂಗ್ ಆಗಿದೆ. ಇದನ್ನು ಪರ್ಸೆಂಟೇಜ್ ವೈಸ್ ನೋಡೋದಾದರೆ ಲೆಸ್ ದೆನ್ 0.5%. 100ರಲ್ಲಿ ಬರೀ ಅರ್ಧ ಜನ ಅಥವಾ 1000 ಜನದಲ್ಲಿ ಬರೀ 5 ಜನ ಮಾತ್ರ ಈ ಪರ್ಟಿಕ್ಯುಲರ್ ಬ್ರಾಂಚಿಗೆ ಹೋಗ್ತಾರೆ. ಗೊತ್ತಾಗ್ತಿದೆಯಲ್ಲ. ಸೊ ನಂಬರ್ ಆಫ್ ಔಟ್ಪುಟ್ಸ್ ಪೀಪಲ್ ಹೂ ಆರ್ ಪಾಸಿಂಗ್ ಔಟ್ ಆಫ್ ದ ಕಾಲೇಜ್ ಇಸ್ ವೆರಿ ವೆರಿ ಲೆಸ್. ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್. ಸೊ ಅದೇ ರೀತಿ ಮೂವಿಂಗ್ ಆನ್, ಕಾಲೇಜ್ ಇನ್ಫಾರ್ಮೇಷನ್ ಆ್ಯಂಡ್ ಕಟ್ ಆಫ್ ಇನ್ಫಾರ್ಮೇಷನ್ ನೋಡೋದಾದರೆ ಟೋಟಲ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಎಷ್ಟು ನಮಗೆ ಕರ್ನಾಟಕದಲ್ಲಿ ಈ ಏರೋಸ್ಪೇಸ್ ಅಥವಾ ಏರೋನಾಟಿಕಲ್ ಇಂಜಿನಿಯರಿಂಗ್ ಬ್ರಾಂಚಸ್ನ ಇಂಜಿನಿಯರಿಂಗಿಗೆ ಆಫರ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಟೋಟಲ್ಲು 29 ಕಾಲೇಜಸ್ ಇದೆ. ಓಕೆನಾ. ಕರ್ನಾಟಕದಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟು, 741 ಆರ್ 742 ಅಪ್ರೂವ್ಡ್ ಸೀಟ್ಸ್. ಅದರಲ್ಲಿ ಅರ್ಧ ನಮಗೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗುತ್ತೆ. ಇದರಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಇರೋದು 1620. ಅದರಲ್ಲಿ KCETಗೆ ರಿಲೀಸ್ ಆಗೋದು 742, ಮಿಕ್ಕಿದ್ದು ಕಾಮೆಡ್ಗೆ ಅಥವಾ ಮ್ಯಾನೇಜ್ಮೆಂಟ್ ಸೀಟಾಗಿ ಹೋಗುತ್ತೆ. ಓಕೆನಾ. ಸೊ ಇದರಲ್ಲಿ ಆ 29 ಕಾಲೇಜಸ್ ಯಾವುದು ಅಂತ ನೋಡೋದಾದರೆ RVCE ಕಾಲೇಜಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ, BMS ಕಾಲೇಜಸಲ್ಲಿದೆ, MSRITಲಿದೆ. MSRITಲಿ ಎರಡೂ ಇದೆ, ಬೋತ್ ಏರೋಸ್ಪೇಸು ಮತ್ತು ಏರೋನಾಟಿಕಲ್ ಇಂಜಿನಿಯರಿಂಗ್ ಎರಡೂ ಆಫರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿದೆ, ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿದೆ, MEJಲಿದೆ, ದಯಾನಂದ್ ಸಾಗರಲ್ಲಿದೆ, ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಲ್ಲಿದೆ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ACS ಕಾಲೇಜ್ ಆಫ್ ಇಂಜಿನಿಯರಿಂಗ್, AMC ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿದೆ, ಗೋಪಾಲನ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, KLS ಗೊಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ಬೆಳಗಾಂ, ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿದೆ, ನಿಟ್ಟೆ ಮೀನಾಕ್ಷಿ ಇದೆ. ಅದೇ ರೀತಿ ಕಪಲ್ ಆಫ್ ಮೋರ್ ಕಾಲೇಜಸ್ ಇಲ್ಲಿದೆ. ಓಕೆನಾ. ಬಟ್ ಟಾಪ್ 2 or 3 ಕಾಲೇಜಸಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ನೋಡೋದಾದರೆ ನಾವು RVCEಲಿ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕಿಂಗ್ ಫಾರ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಈಸ್ 1809. ಓಕೆನಾ. ಸೆಕೆಂಡ್ ರೌಂಡ್ ಅಥವಾ ಎಕ್ಸ್ಟೆಂಡೆಡ್ ರೌಂಡಲ್ಲಿ 3824. ಸೊ ಇಟ್ ಈಸ್ ನಾಟ್ ಲೈಕ್ ಯಾರೋ 2 ಲಕ್ಷ ರ್ಯಾಂಕಿಂಗ್ ಬಂದಿರೋರು ತಗೊಂಡಿದ್ದಾರೆ ಅಂತಲ್ಲ RVCEಲಿ. ಸೊ ಮ್ಯಾಕ್ಸಿಮಮ್ ಇರೋದು ಫಸ್ಟ್ ರೌಂಡಲ್ಲಿ 1800 ರ್ಯಾಂಕ್ ಬಂದಿರೋರು ತೊಗೊಂಡಿದ್ದಾರೆ. ಅದೇ ರೀತಿ ಸೆಕೆಂಡ್ ರೌಂಡಲ್ಲಿ 2824 ಬಂದಿರೋರು. ಅದೇ ರೀತಿ BMSಲ್ಲಿ ಫಸ್ಟ್ ರೌಂಡಲ್ಲಿ 6000 ಬಂದಿರೋರು, ಅದೇ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 9500. ಅದೇ ರೀತಿ MSRITಲಿ 6500 ಬಂದಿರೋರು ತೊಗೊಂಡಿದ್ದಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 1522. ಅದೇ ರೀತಿ ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು ಬೇರೆ ಬೇರೆ ಕಾಲೇಜಸಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಕಾಲೇಜ್ 1 to 14th, ಮತ್ತು ಇಲ್ಲಿ ನೋಡೋದಾದರೆ 15 to 29 ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜಸ್ಸು ಎಷ್ಟೆಷ್ಟು ಕಟ್ ಆಫ್ ರ್ಯಾಂಕಿಂಗ್ ಅಂತ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಬೋದು. ಓಕೆನಾ. ಹೋಪ್ಫುಲಿ ಆ್ಯಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ ನಿಮಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂದರೆ ಏನು ಅಥವಾ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂದರೆ ಏನು, ಯಾರು ಆ ಪರ್ಟಿಕ್ಯುಲರ್ ಬ್ರ್ಯಾಂಚನ್ನು ಚೂಸ್ ಮಾಡ್ತಾರೆ ಮತ್ತು ಆ ಪರ್ಟಿಕ್ಯುಲರ್ ಬ್ರ್ಯಾಂಚ್ನ ಚೂಸ್ ಮಾಡಿಬಿಟ್ಟು ನೀವೇನಾದ್ರೂ ಇಂಜಿನಿಯರಿಂಗಲ್ಲಿ ಜಾಯ್ನ್ ಆದರೆ ಯಾವ್ಯಾವುದನ್ನು ಓದ್ತಿರೋ ಅಂತ ಗೊತ್ತಾಯಿತು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.